ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಕಾವು ಹೆಚ್ಚಾಗ್ತಲೇ ಇದೆ. ನೆನ್ನೆ ನಾಮಿನೇಷನ್ ವಾಪಸ್ ತಗೊಳ್ಳಕ್ಕೆ ಕೊನೆ ದಿನವಾಗಿತ್ತು. ಶಾಮನೂರು ಕುಟುಂಬಕ್ಕೆ ಮುಸ್ಲಿಮರೇ ಶಾಕ್ ಕೊಡ್ತಾರಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮುಸ್ಲಿಂ ಮತಗಳಿಂದಲೇ ಇಲ್ಲಿ ತನಕ ಗೆದ್ದು ಬರ್ತಾ ಇದ್ರು ಶಿವಶಂಕರಪ್ಪ ಅವರು, ಶಾಮನೂರು ಶಿವಶಂಕರಪ್ಪನವರು. ಈಗ ಅದೇ ಮುಸ್ಲಿಂ ಮತಗಳಿಂದಲೇ ವಿರೋಧ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ಗೆ ಮುಸ್ಲಿಂ ಅಭ್ಯರ್ಥಿಗಳ ಕಂಟಕ ಹೆಚ್ಚಾಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದ್ದಕ್ಕೆ ಮುಸ್ಲಿಂ ಸಮುದಾಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ. ಪಕ್ಷೇತರ ಅಭ್ಯರ್ಥಿ ಖಾದಿರ್ ಆದಿಲ್ ಬಾಷಾಗೆ ಸಿಎಂ ಇಬ್ರಾಹಿಂ ಕೂಡ ಬೆಂಬಲ ಸೂಚಿಸ್ತಾ ಇದ್ದು, ನಾಳೆಯಿಂದ ಮುಸ್ಲಿಂ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ಕೂಡ ಆರಂಭ ಆಗುತ್ತೆ. ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಒಂದು ಮೇಜರ್ ಆಗಿ ಗಮನಕ್ಕೆ ತಗೊಳ್ಬೇಕಾಗಿರೋದು, ಅಲ್ಲಿ ಯಾರ ಮತ ಹೆಚ್ಚು ಅಂದ್ರೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮತಗಳೇ ಹೆಚ್ಚು. 88ರಿಂದ 90-92 ಸಾವಿರ ತನಕ ಮುಸ್ಲಿಂ ಮತಗಳಿದ್ದಾವೆ. ಅದಾದ ನಂತರ 30-35 ಸಾವಿರನೋ ಲಿಂಗಾಯತ ಮತಗಳು. ಆದರೂ ಕೂಡ ಲಿಂಗಾಯತ ನಾಯಕ ಶಾಮನೂರು ಶಿವಶಂಕರಪ್ಪನವರು ಪ್ರಶ್ನೆಯೇ ಇಲ್ಲದೆ ಇಲ್ಲಿ ತನಕ ಸಲೀಸಾಗಿ ಗೆದ್ಕೊಂಡ್ಬರ್ತಾ ಇದ್ರು. ಕಾರಣ ಮುಸ್ಲಿಂ ಮತದಾರರೆಲ್ಲರೂ ಕೂಡ ಒಗ್ಗಟ್ಟಾಗಿ ಶಾಮನೂರು ಶಿವಶಂಕರಪ್ಪನವರ ಗೆಲ್ಲಿಸ್ಕೊಂಡು ಬರ್ತಾ ಇದ್ರು. ಅದೇ ಶಾಮನೂರು ಶಿವಶಂಕರಪ್ಪನವರು ಮುಂದಿನ ವರ್ಷ ಅಥವಾ ನಂದಾದ ನಂತರ, ನನ್ನ ಪೀರಿಯಡ್ ಮುಗಿದ ನಂತರ ಅನುಮಾನವೇ ಬೇಡ, ಮುಸ್ಲಿಂ ಸಮುದಾಯವೇ ಇಲ್ಲಿ ಆಡಳಿತ ನಡೆಸುತ್ತೆ, ಅವರೇ ಇಲ್ಲಿ MLA ಆಗ್ತಾರೆ, MLA ಕ್ಯಾಂಡಿಡೇಟ್ಗಳು ಅಂತ ಹೇಳ್ತಾ ಇದ್ರು. ಬಟ್ ಅದಾಗಲಿಲ್ಲ ಕಾರಣಾಂತರಗಳಿಂದ. ಈಗ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ರೀತಿಯಲ್ಲಿ ಕಾಂಗ್ರೆಸ್ ಮುಸ್ಲಿಂ ಮತಗಳನ್ನು ತಗೊಳ್ತಾ ಅದನ್ನು ಅಡ್ವಾಂಟೇಜ್ ಆಗಿ ಉಳಿದ ಅಭ್ಯರ್ಥಿಗಳು ಪಡೆದುಕೊಳ್ತಾರಾ ಪ್ರಶ್ನೆ ಕಾಡ್ತಾ ಇದೆ. ತೀರ್ಮಾನ ಮಾಡಿಕೊಂಡು ನಿಮ್ಮ ಆಶೀರ್ವಾದವನ್ನು ಪಡಿತಕ್ಕಂಥದ್ದಕ್ಕೆ ನಾವೆಲ್ಲರೂ ದಾವಣಗೆರೆಗೆ ಬರ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದ ಅದೃಷ್ಟಕ್ಕೆ ದಾವಣಗೆರೆ, ನಾವು ಕಳೆದ 45 ವರ್ಷದಿಂದ ರೈತ ಪರವಾದಂತಹ ಹೋರಾಟದಲ್ಲಿ ಇಡೀ ರಾಜ್ಯದ ರಾಜಕಾರಣವನ್ನ ಏರುಪೇರುಗಳನ್ನ ನೋಡ್ತಾ ಇವತ್ತು ರಾಜಕಾರಣ ಸಂಪೂರ್ಣ ಹದಗೆಟ್ಟಿದೆ, ಕೂಲಗೆಟ್ಟಿದೆ, ನಾರ್ತಾ ಇದೆ. ಯಾವ ಸಿದ್ಧಾಂತವೂ ಇಲ್ಲ, ಯಾವ ವ್ಯಕ್ತಿಗಳಿಗೆ ಶಿಸ್ತುಗಳಿಲ್ಲ. ಈ ಪರಿಸ್ಥಿತಿಯಲ್ಲಿ ಬದಲಾದ ರಾಜಕಾರಣವನ್ನ ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕದಲ್ಲಿ ದಾವಣಗೆರೆಯ ಬೈ ಎಲೆಕ್ಷನ್, ಇವತ್ತು ದಾವಣಗೆರೆ ಉಪಚುನಾವಣೆ ಬಂದಿದೆ. ಅದರಲ್ಲಿ ನಮ್ಮ ಖಾದಿರ್ ಆದಿಲ್ ಬಾಷಾ ಅಂತ ಒಬ್ಬ ವೆಲ್ ಎಜುಕೇಟೆಡ್ ಅಡ್ವೊಕೇಟ್ ನಮಗೆ ಕ್ಯಾಂಡಿಡೇಟ್ ಆಗಿ ಸಿಕ್ಕಿರೋದು ನಮಗೆ ಬಹಳ ಸಂತೋಷ ಆಗಿದೆ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ವಿ, ನಾವೆಲ್ಲರೂ ಒಟ್ಟಿಗೆ ಬರ್ತೀವಿ ದಾವಣಗೆರೆಗೆ. ಚುನಾವಣೆ ಮುಗಿಯೋ ತನಕ ಸಾವ್ರ ಜೊತೆ ನಾವೆಲ್ಲ ಕೆಲಸ ಮಾಡ್ತೀವಿ. ನಾವು ಅವ್ರನ್ನ ಗೆಲ್ಸೋದಕ್ಕೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇದೆಯೋ ಮ್ಯಾಕ್ಸಿಮಮ್ ಅಷ್ಟು ನಾವು